ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಉಪ್ಪಿ ಅವರ ಡೈರೆಕ್ಷನ್ ಅಂದ ತಕ್ಷಣ ನಮ್ಮ ಮೈಂಡು ರೆಡಿ ಆಗ್ಬಿಡುತ್ತೆ. ಸ್ಟೋರಿ ಸ್ಕ್ರೀನ್ ಪ್ಲೇ ರೆಗ್ಯುಲರ್ ಪ್ಯಾಟರ್ನ್ ನಲ್ಲಿ ಇರಲ್ಲ. ಕ್ಯಾರೆಕ್ಟರ್ಗಳು ಚಿತ್ರ ವಿಚಿತ್ರವಾಗಿರ್ತವೆ. ಮೆಟಾಫರ್ಗಳಲ್ಲಿ ತುಂಬಾ ವಿಷಯಗಳನ್ನ ಹೇಳ್ತಾರೆ. ಹೇಳೋ ವಿಷಯಗಳನ್ನ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾರೆ. ಸಮಾಜದಲ್ಲಿನ ನಗ್ನ ಸತ್ಯಗಳನ್ನ ಧೈರ್ಯವಾಗಿ ಹೇಳ್ತಾ ನಾವು ನಮ್ಮ ಸಮಾಜ ಚೆನ್ನಾಗಿರ್ಬೇಕು ಅಂದ್ರೆ ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋಂತಹ ಕಿವಿ ಮಾತನ್ನ ಕೂಡ ಅವರ ನಿರ್ದೇಶನದ ಸಿನಿಮಾಗಳಲ್ಲಿ ಹೇಳೋದು ಅವ್ರ ವಾಡಿಕೆ. ಈಗ ಉಪ್ಪಿಟ್ಟು ಆದ್ಮೇಲೆ ಸುಮಾರು 8 ವರ್ಷಗಳ ಬಳಿಕ ಯುಐಗೆ ಮತ್ತೆ ಆಕ್ಷನ್ ಕಟ್ ಹೇಳಿರುವಂತಹ ಉಪ್ಪಿ ಅವರು ಈಗ ಸದ್ಯಕ್ಕೆ ಈ ಸಿನಿಮಾದ ದಿ ವರ್ಲ್ಡ್ ಆಫ್ ಯುಐ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಬಂದ ತಕ್ಷಣ ಅದರ ರಿವ್ಯೂನ ಕೂಡ ನಾವು ಮಾಡಿದ್ವಿ. ಈಗ ಟೀಸರ್ ನಲ್ಲಿ ನಮ್ಗೆ ಕಾಣಿಸಿರುವಂತಹ ಎಲಿಮೆಂಟ್ಸ್ ನ ಹಾಗೂ ಟೀಸರ್ ನೋಡಿ ನಮ್ಗೆ ಅನ್ಸಿದ ಅನಾಲಿಸಿಸ್ ನ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ. ಕತೆ ಬಗ್ಗೆ ಕುತೂಹಲ ಹಾಗೆ ಇರಬೇಕು ಅಂತ ಅನ್ನೋರು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಬಹುದು. ಬನ್ನಿ ಹಾಗಿದ್ರೆ ಟೀಸರ್ ನ ಬ್ರೇಕ್ ಡೌನ್ ಮತ್ತು ಅನಾಲಿಸಿಸ್ ಮಾಡೋಣ. ಟೀಸರ್ ನ ಮೊದಲಿಗೆ ಬೈಬಲ್ ಪ್ರಕಾರ ಜಗತ್ತಿನ ಮೊದಲ ಗಂಡು ಹೆಣ್ಣಾದ ಆಡಮ್ ಅಂಡ್ ಈವ್ನ ತೋರಿಸಲಾಗುತ್ತೆ. ಅವರನ್ನ ತೋರಿಸ್ತಾ ಇದ್ದಾಗೆ ದಿಸ್ ಇಸ್ ನಾಟ್ ಎಐ ವರ್ಲ್ಡ್, ದಿಸ್ ಇಸ್ ಯುಐ ವರ್ಲ್ಡ್ ಅನ್ನೋ ಡೈಲಾಗ್ ಬರುತ್ತೆ. ಇದಾದ ತಕ್ಷಣ ಯುಐ ವರ್ಲ್ಡ್ ನ ಅನಾವರಣ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಂದು ಮಾರ್ಕೆಟ್ ತರದ ಜಾಗ ಓಪನ್ ಆಗುತ್ತೆ. ಅಲ್ಲಿ ನಮ್ಮ ದೇಶದ ಹಲವು ಧರ್ಮದವರು ಹಾಗೆ ಕೆಲವು ವಿದೇಶದವರು ಕೂಡ ಕಾಣಿಸ್ಕೊಳ್ತಾರೆ. ಆ ಜಾಗದಲ್ಲಿ ಬಟ್ಟೆ, ಗೊಂಬೆಗಳು, ಹೂವುಗಳು ಇದನ್ನೆಲ್ಲ ಮಾರಾಟ ಮಾಡ್ಲಾಗ್ತಾ ಇರುತ್ತೆ. ಅಲ್ಲಿಂದ ಮುಂದೆ ಹೋದ್ರೆ ಅಲ್ಲಿ ಒಂದಷ್ಟು ಜನ ಕ್ಯೂ ನಲ್ಲಿ ನಿಂತಿರ್ತಾರೆ. ಅಲ್ಲೊಬ್ಬ ಅಲ್ಲಿರುವಂತಹ ಹಲವು ಜನರನ್ನ ಒಂದು ಸ್ಟಾರ್ ಶೇಪ್ ಡೋರ್ ಇಂದ ಒಳಗಡೆ ಕಳಿಸ್ತಾ ಇರ್ತಾನೆ. ಇದಾದ್ಮೇಲೆ ಇಸ್ಲಾಂಗೆ ಸೇರಿದ ಒಂದು ಕುಟುಂಬವನ್ನ ತೋರಿಸಲಾಗುತ್ತೆ. ನಂತರ ಬಂದೂಕು ಹಿಡಿದಿರೋ ಟೆರರಿಸ್ಟ್ಗಳು, ಒಂದಷ್ಟು ಕತ್ತೆಗಳು ಹಾಗೂ ಟೇಬಲ್ ಮೇಲೆ ಸೈಸಿಸ್ ಅನ್ನೋ ವರ್ಡ್ ಹಾಗೂ ಆಪಲ್ ಕಂಪನಿ ಸಿಂಬಲ್ ಇರುತ್ತೆ. ಸೈಸಿಸ್ ಅನ್ನೋದು ಐಸಿಸ್ ಆರ್ಗನೈಸೇಷನ್ ನ ಪರ್ಯಾಯ ಅನ್ಸುತ್ತೆ. ಅಲ್ಲಿಂದಾಚೆಗೆ ಅರಬ್ ದೊರೆಗೆ ಹೋಲುವ ಅಚ್ಚುತ್ತವರ ಎಂಟ್ರಿ. ಅರಬ್ ದೊರೆ ಮುಂದೆ ಕೈಕಟ್ಟಿ ನಿಂತಿರುವಂತಹ ಪೊಲಿಟಿಷಿಯನ್ಸ್, ಬಿಸ್ನೆಸ್ ಮ್ಯಾನ್ ಹಾಗೂ ಮೋಸ್ಟ್ ಪ್ರಾಬಬ್ಲಿ ಸಿನಿಮಾದವರಿಗೆ ಹೋಲುವಂತಹ ನಮ್ಮ ಜನ. ರೀಶ್ಮಾ ನಾನಯ್ಯ ತನ್ನ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇರುವಂತಹ ಒಂದು ಶಾಟ್ ಇದೆ. ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದಷ್ಟು ಫೋಟೋಸ್ಗಳು ಹಾಗೂ ಉಪ್ಪಿ ಅವರ ಫೋಟೋ ಇರುತ್ತೆ. ಸತ್ಯ, ಯು ಲವ್ ಐ, ನಾನು ನೀನು ಒಂದಾಗೋದೇ ಸತ್ಯ, ಫೀಲ್ ಮೈ ಲವ್, ಎವ್ರಿ ಡೇ ಸತ್ಯ ಅನ್ನೋ ಕ್ಯಾಪ್ಷನ್ ಇರುವಂತಹ ಪೋಸ್ಟರ್ಸ್ ಗಳು ವಾಲ್ ಮೇಲಿದೆ. ಸೊ ಕಲ್ಕಿ ಅವತಾರಕ್ಕೂ ಮುಂಚೆ ಉಪ್ಪಿ ಅವರ ಹೆಸರು ಸತ್ಯ ಅಂತ ಇರುತ್ತೆ ಅನ್ಸುತ್ತೆ. ಅಂಡ್ ರೀಶ್ಮಾ ಕ್ಯಾರೆಕ್ಟರ್ ಸತ್ಯನನ್ನ ಸಿಕ್ಕಾಪಟ್ಟೆ ಲವ್ ಮಾಡ್ತಾಳೆ ಅಂತ ಅನ್ಸುತ್ತೆ. ಇದಾದ್ಮೇಲೆ ಜೈಲಲ್ಲಿರುವಂತಹ ಕೈದಿಗಳು ಆಚೆ ಇರೋರನ್ನ ಕರಿತಾ ಇರೋ ತರ ಶಾರ್ಟ್ಸ್ ಒಂದು ಬರುತ್ತೆ. ರೋಮನ್ ಅಥವಾ ವೆಸ್ಟರ್ನ್ ಅಟೈರ್ ನಲ್ಲಿ ಆರುಮುಗ ರವಿಶಂಕರ್ ಕಾಣಿಸ್ಕೊಳ್ತಾರೆ. ಅವರು ಇಡೀ ವರ್ಲ್ಡ್ ನ ಪಾಲಿಟಿಕ್ಸ್ ನ ಕಂಟ್ರೋಲ್ ಮಾಡ್ತಾ ಇರುವಂತಹ ವೆಸ್ಟ್ ಅಂದ್ರೆ US ನ ರೆಪ್ರೆಸೆಂಟ್ ಮಾಡುವಂತಹ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಅವರ ಹಿಂದೆ ಮುಂದೆ ಇರೋರೆಲ್ಲ ಡ್ವಾರ್ಫ್ಸ್ ಆಗಿರೋದ್ರಿಂದ ಅದು ವಿಶ್ವದ ದೊಡ್ಡಣ್ಣ ಅಂತ ರೆಪ್ರೆಸೆಂಟೇಷನ್ ಇರಬಹುದು. ಇದಾದ್ಮೇಲೆ ಜೋಕರ್ ವೇಷದಲ್ಲಿರುವಂತಹ ಸಾಧು ಕೋಕಿಲ ಅವರ ಎಂಟ್ರಿ. ಅವ್ರ ಮುಂದೆ ಇರುವಂತಹ ಕಾನ್ಫರೆನ್ಸ್ ಟೇಬಲ್ ನಲ್ಲಿ ಒಂದಷ್ಟು ಜನ. ಇದಾದ್ಮೇಲೆ ಇಬ್ರು ಫಾರಿನರ್ಸ್ ಬರುವಂತಹ ಶಾರ್ಟ್ಸು. ಅದರಲ್ಲಿ ಒಬ್ಬ ಮುತ್ತಿನ ಸರ ಹಿಡ್ಕೊಂಡಿರ್ತಾನೆ. ಕಾನ್ಫರೆನ್ಸ್ ಟೇಬಲ್ ನಲ್ಲಿ ಜೋಕರ್ ಮುಂದೆ 3 ಕ್ಯಾಟಗರಿ ಜನ ಇರ್ತಾರೆ. ಜೋಕರ್ ಗಳ ವೇಷದಲ್ಲಿ ಒಂದು 4 ಜನ. ಅವ್ರ ಮುಂದೆ ಪಿ ನ್ಯೂಸ್, ಟಿ ನ್ಯೂಸ್ ಅನ್ನೋ ಮೈಕ್ಗಳು ಇರುತ್ತೆ. ಅವ್ರ ಮುಂದೆ 4 ಜನ ಸೀಮೆ ಎಣ್ಣೆ, ಮರದ ತುಂಡುಗಳನ್ನ ಹಿಡ್ಕೊಂಡು ಕೂತಿರುವಂತಹ ಗೂಂಡಾಗಳ ತರದವರು. ಅವ್ರ ಮುಂದೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿರುವಂತಹ 4 ಮಾಸ್ಕ್ ಧಾರಿಗಳು. ಮೋಸ್ಟ್ಲಿ ಇವರು ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಜನರನ್ನ ಮ್ಯಾನಿಪುಲೇಟ್ ಮಾಡೋರು ಅಂತ ಅನ್ಸುತ್ತೆ. ಸೊ ಬೇಸಿಕಲಿ ಜೋಕರ್ ಬಂದು ಇವ್ರನ್ನೆಲ್ಲ ಇಟ್ಕೊಂಡು ಸೊಸೈಟಿನಲ್ಲಿ ಕಿಯೋಸ್ ನ ಕ್ರಿಯೇಟ್ ಮಾಡ್ತಾರೆ. ಈ ಜೋಕರ್ ನ ಕಂಟ್ರೋಲ್ ಮಾಡೋದು ಅರಬ್ ಮತ್ತು ವೆಸ್ಟರ್ನ್ ಅವರು ಅಂತ ಅನ್ಸುತ್ತೆ. ಖೈದಿಗಳ ಗುಂಪೊಂದು ಜೈಲಿನಿಂದ ತಪ್ಸ್ಕೊಂಡು ಬಂದು ಅಧಿಕಾರ ಇರೋರ ಮೇಲೆ ದಾಳಿ ಮಾಡುತ್ತೆ. ಅರಬ್ ರಾಜನ ನಿದ್ದೆ ಕೆಡಿಸುವಂತದ್ದೇನೋ ಆಗುತ್ತೆ. 3 ಜನ ಸಾಮಾನ್ಯ ಜನರನ್ನ ಅಟ್ಯಾಕ್ ಮಾಡುವಂತಹ ಒಂದು ಶಾಟ್ ಇದೆ. ಅದು 3 ರೀತಿಯ ಸಾಮಾನ್ಯ ಜನ ಎಕ್ಸ್ಪ್ಲೋಯ್ಟ್ ಆಗ್ತಾ ಇರೋದರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತ ಅನ್ಸುತ್ತೆ. ಇದಾದ್ಮೇಲೆ ಆಲ್ಮೋಸ್ಟ್ 360 ಡಿಗ್ರಿಯಲ್ಲಿ ಕೈದಿಗಳು ಕೂಕ್ಕೊಳ್ಳೋ ತರದ್ದು ಒಂದು ಶಾಟ್ ಬರುತ್ತೆ. ಇದಾದ್ಮೇಲೆ ಕತ್ತಲೆಯಲ್ಲಿ ಮಳೆ ಬರ್ತಾ ಇರಬೇಕಾದ್ರೆ ಕತ್ತಿ ಹಿಡ್ಕೊಂಡು ಶಿಲೌಟ್ ಅಲ್ಲಿ ಕಲ್ಕಿಯ ಎಂಟ್ರಿ ಆಗುತ್ತೆ. ಕಲ್ಕಿ ಒಂದಷ್ಟು ಜನರನ್ನ ನೆಲಕ್ಕೆ ಉಳಿಸಿರ್ತಾನೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಔಟ್ ಆಫ್ ಫೋಕಸ್ ನಲ್ಲಿ ಕೊಂಬಿರುವಂತಹ ಕುದುರೆಯೊಂದಿಗೆ ಒಂದು ಅರಮನೆಯ ಆಗಿರುವಂತಹ ಹಾಲ್ಗೆ ಕಲ್ಕಿ ಎಂಟ್ರಿ. ಟೀಸರ್ ನ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಜಾಗಕ್ಕೆ ಜನಗಳ ಮಧ್ಯೆ ಕಪ್ಪು ಕುದುರೆ ಏರಿ ಕಲ್ಕಿ ಬರುವಂತಹ ಶಾಟು. ಸಾಮಾನ್ಯ ಜನ, ಲಿಂಗಧೀರರು, ಡೊಳ್ಳುನವರು ಎಲ್ಲರೂ ಹೂ ಎರ್ಚಿ ಕಲ್ಕಿಯನ್ನ ಸ್ವಾಗತ ಮಾಡ್ಕೊಳ್ತಾರೆ. ಹಾಗೆ ಟೀಸರ್ ನ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ಕ್ಯೂ ಅಲ್ಲಿ ನಿಂತಿರುವಂತಹ ಜನರನ್ನ ಸ್ಟಾರ್ ತರದ ಡೋರ್ ಒಳಗಡೆಗೆ ಬಿಡ್ತಾ ಇರ್ತಾನಲ್ಲ, ಅದೇ ಜಾಗದ ಮುಂದೆ ಕಲ್ಕಿ ಬಂದು ನಿಲ್ತಾನೆ. ಕಲ್ಕಿ ಬಂದು ನಿಂತ ಮೇಲೆ ಎಲ್ಲರೂ ಡ್ಯಾನ್ಸ್, ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಸನ್ ರೈಸ್ ಆಗೋ ತರದ ಶಾಟು. ಅಲ್ಲಲ್ಲಿ ಧೂಳಿನ ತರದ ಆಬ್ಜೆಕ್ಟ್ಸ್ ಮಧ್ಯೆ ಕಲ್ಕಿ ಬಂದು ನಿಂತಾಗ ಕಲ್ಕಿಯ ಮುಖ ರಿವೀಲ್ ಆಗುತ್ತೆ. ಕಪ್ಪು ಬಣ್ಣ ಮೆತ್ತಿರುವಂತಹ ಮುಖ ಶಾರ್ಪ್ ಐಸ್ ನೊಂದಿಗೆ ಕಲ್ಕಿಯ ಅನಾವರಣ ಆಗುತ್ತೆ. ಇಲ್ಲಿಗೆ ಟೀಸರ್ ಎಂಡ್ ಆಗುತ್ತೆ.
ಟೀಸರ್ ನಲ್ಲಿ ನಮಗ್ ಕಾಣಿಸಿದ ಡೀಟೇಲ್ಸ್ ನ ಎಲಾಬ್ರೇಟ್ ಮಾಡಿ ಹೇಳಿದೀವಿ. ಆಮೇಲೆ ಟೀಸರ್ ನೋಡಿ ನಮ್ಗೆ ಒಂದಷ್ಟು ವಿಷಯ ರಫ್ ಆಗಿ ಅನ್ಸಿದೆ. ಅರಬ್ನವರು ಪೆಟ್ರೋಲಿಯಂ, ತಮ್ಮ ಸಮುದಾಯದ ಸಂಖ್ಯಾ ಬಲವನ್ನ ಹೆಚ್ಚಿಸೋದು, ಟೆರರಿಸಂ ನಿಂದ ವರ್ಲ್ಡ್ ನ ಕಂಟ್ರೋಲ್ ಮಾಡಿದ್ರೆ US ತನ್ನ ಬಿಸ್ನೆಸ್ ಹಾಗೂ ಪೊಲಿಟಿಕಲ್ ಪವರ್ ಇಂದ ವರ್ಲ್ಡ್ ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಜೋಕರ್ ಅಂದ್ರೆ ಮ್ಯಾನುಪುಲೇಟರ್, ಮೀಡಿಯಾ, ಸೋಷಿಯಲ್ ಮೀಡಿಯಾ ಹಾಗೂ ಗೂಂಡಾಗಳನ್ನ ಇಟ್ಕೊಂಡು ಜನಗಳನ್ನ ಮ್ಯಾನುಪುಲೇಟ್ ಮಾಡೋದು ಇವ್ರ ಕೆಲಸ. ಇವನಿಗೆ ಹಣ ಕೊಟ್ಟು ಕಂಟ್ರೋಲ್ ಮಾಡೋದು ಅರಬ್ ಮತ್ತು ವೆಸ್ಟರ್ನ್ ಕಂಟ್ರೀಸ್. ಇವರೆಲ್ಲರ ಕಂಟ್ರೋಲ್ ಅಲ್ಲಿ ನಾವು ಕೈದಿಗಳ ಹಾಗೆ ಬಂದಿಗಳಾಗಿದ್ದೀವಿ. ಸಾಮಾನ್ಯ ಜನರಲ್ಲಿ ಒಬ್ಬನಾದ ಸತ್ಯನ ಲೈಫಲ್ಲಿ ಕೂಡ ಇದರಿಂದ ಒಂದಷ್ಟು ಘಟನೆಗಳಾಗಿ ಅವನೇ ಕಲ್ಕಿಯಾಗಿ ಬದಲಾಗಿ ಸಾಮಾನ್ಯ ಜನರಿಗೆ ಅರಿವು ಮೂಡಿಸ್ಬೋದು. ಅಂದ್ರೆ ಇದೆಲ್ಲ ಬದಲಾಗಬೇಕು ಅಂದ್ರೆ ಯಾರೋ ಮೇಲಿಂದ ಬಂದು ಇದನ್ನೆಲ್ಲ ಬದಲಾಯಿಸಲ್ಲ. ಯು ಅಂದ್ರೆ ನೀವೇ ಬದಲಾಯಿಸಬೇಕು. UI ಆದ್ರೆ ಆಗ ಕಲಿಯುಗದ ಅಂತ್ಯ ಆಗುತ್ತೆ, ಸತ್ಯಯುಗದ ಪ್ರಾರಂಭ ಆಗುತ್ತೆ ಅನ್ನೋದು ಓವರ್ ಆಲ್ ಜಿಸ್ಟ್ ಇರ್ಬೋದು ಅಂತ ನಮಗನ್ಸಿದ ಅನಾಲಜಿ. ಇದು UI ಸಿನಿಮಾದ ಫಸ್ಟ್ ಲುಕ್ ಟೀಸರ್ಗೆ ನಮ್ಮ ಚಿಕ್ಕ ಅನಾಲಿಸಿಸ್ ಅಷ್ಟೇ. ಸಿನಿಮಾದಲ್ಲಿ ನಮ್ಮ ಊಹೆಗೆ ಮೀರಿದ ಸಾಕಷ್ಟು ವಿಷಯಗಳು ಖಂಡಿತ ಇರುತ್ತೆ. ಮೆಟಾಫರಿಕಲಿ ತುಂಬಾ ಚೆನ್ನಾಗಿ ಉಪ್ಪಿ ಅವರು ಅದನ್ನೆಲ್ಲ ಹೇಳಿರ್ತಾರೆ. ನಾವು ಒಂದೇ ಒಂದು ಅನಾಲಿಸಿಸ್ಗೆ ಇಷ್ಟು ತಲೆ ಕೆಡ್ಸ್ಕೊಂಡು ಮಾಡಿದೀವಿ ಅಂದ್ಮೇಲೆ ಉಪ್ಪಿ ಅವರು ಸಿನಿಮಾವನ್ನ ಇನ್ನೆಷ್ಟು ತಲೆ ಕೆಡ್ಸ್ಕೊಂಡು ಮಾಡಿರ್ಬೇಡ. ಉಪ್ಪಿ ಅವರ ಡೈರೆಕ್ಷನ್ ನ ಅಪ್ಪಟ ಅಭಿಮಾನಿಯಾಗಿ ನಾನ್ ಕೂಡ ಸಿನಿಮಾ ರಿಲೀಸ್ಗೆ ಎದುರು ನೋಡ್ತಾ ಇದ್ದೀನಿ. ಟೀಸರ್ ನೋಡಿ ನಿಮ್ದೇನಾದ್ರೂ ಬೇರೆ ಅನಾಲಜಿ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನ್ ಸಿಗ್ತೀನಿ ಮತ್ತೆ ಮುಂದಿನ ಒಳ್ಳೆ ಕಂಟೆಂಟ್ ಅಲ್ಲಿ. ಕಂಟೆಂಟ್ ಬರ್ದಿರೋದು ವಿನೋದ್ ಎನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.